ಹುಡುಗರು ಅವ್ರ ಪಾಡಿಗೆ ಅವರು ಕಾರ್ನಲ್ಲಿ ಹೋಗ್ತಾ ಇದ್ರು. ಆದ್ರೆ ಈ 4 ಜನ ಏನಿದ್ದಾರೆ ಕಾರ್ನ ಅಡ್ಡ ಹಾಕಿ ನೋ ಜೈ ಶ್ರೀರಾಮ್ ಅಂದ್ರೆ ಜೈ ಶ್ರೀರಾಮ್ ಕೂಗೋ ಹಂಗಿಲ್ಲ, ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗ್ಬೇಕು ಅಂತ ವಿದ್ಯಾರಣ್ಯಪುರದ ಚಿಕ್ಕಬೆಟ್ಟಹಳ್ಳಿಯ ಬಳಿ 3 ಯುವಕರು ಕಾರ್ನಲ್ಲಿ ಹೋಗ್ತಾ ಇದ್ರು. ಆ ಟೈಮಲ್ಲಿ ಅನ್ಯಕೊಮ್ಮಿನ ಯುವಕರು ಸ್ಕೂಟರ್ ಅಲ್ಲಿ ಬಂದ್ರು. ಕಾರಿನ ಮೇಲಿದ್ದಂತಹ ಕೇಸರಿ ಬಾವುಟ ತೆಗಿಯಕ್ಕೆ ಹೇಳಿದ್ದಾರೆ. ಅದಾದ್ಮೇಲೆ ಜೈ ಶ್ರೀರಾಮ್ ಬದಲು ಅಲ್ಲಾಹು ಅಕ್ಬರ್ ಅಂತ ಕೂಗ್ಬೇಕು ಅಂತ ಹೇಳಿದ್ದಾರೆ. ಜೈ ಶ್ರೀರಾಮ್ ವಿಚಾರಕ್ಕೆ ಗಲಾಟೆಯಾಗಿದ್ದು ಯುವಕರಿಬ್ರು ಹಲ್ಲೆ ಮಾಡಿದ್ದಾರೆ ಅಂತ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ರು ಅಪ್ರಾಪ್ತರು ಸೇರಿದಂತೆ 4 ಅರೆಸ್ಟ್ ಮಾಡಿದ್ದಾರೆ. ಫರ್ಮಾನ್ ಸಮೀರ್ ಬಂಧಿತ ಆರೋಪಿಗಳು. ಪೊಲೀಸರ ತನಿಖೆ ಚುರುಕಾಗಿದ್ದು ಘಟನೆ ಬಗ್ಗೆ ಮಾತಾಡಿದ ಡಿಸಿಪಿ ಲಕ್ಷ್ಮೀ ಪ್ರಸಾದ್, 3 ಯುವಕರು MS ಪಾಳ್ಯ ಹತ್ರ ಕಾರ್ನಲ್ಲಿ ಹೋಗ್ತಾ ಇದ್ರು. ಆ ವೇಳೆ ಜೈ ಶ್ರೀರಾಮ್ ಧ್ವಜ ಹಿಡಿದು ಜೈ ಶ್ರೀರಾಮ್ ಅಂತ ಕೂಗಿದ್ದಾರೆ. ಆಗ ಹಿಂದೆ ಬೈಕಲ್ಲಿ ಬರ್ತಾ ಇದ್ದ ಇಬ್ರು ಅನ್ಯಕೊಮ್ಮಿನ ಯುವಕರು ಕಾರನ್ನ ಅಡ್ಡಗಟ್ಟಿ ಇಲ್ಲಿ ಯಾಕೆ ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ದೀರಿ, ಇಲ್ಲಿ ಅಲ್ಲ ಅಂತ ಮಾತ್ರ ಕೂಗ್ಬೇಕು ಅಂತ ಗಲಾಟೆ ಮಾಡಿದ್ದಾರೆ. ಮೊದಲಿಗೆ ಇವರೇ ಅವರನ್ನ ಅಟ್ಟಿಸ್ಕೊಂಡು ಹೋಗಿದ್ದಾರೆ. ಆಗ ಓಡಿ ಹೋದ ಇಬ್ರು ಮತ್ತೆ 3ರೊಂದಿಗೆ ಅಲ್ಲಿಗೆ ಬಂದು ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ. MS ಪಾಳ್ಯದಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಖರೀದಿಗೆ ಹೋಗ್ತಾ ಇದ್ದ ವೇಳೆ ಆಗಿರೋ ಘಟನೆ ಅಂತ ಇದು. ಈ ಸಂಬಂಧ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಅಂತ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಹೇಳಿದ್ದಾರೆ. ಅಂದ್ರೆ ಅದೇ ರಾಮನವಮಿ ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವ್ರ ಕಾರಲ್ಲಿ ಹೋಗ್ತಾ ಇದ್ರು, ಅದೇ ಗುಂಗಲ್ಲಿದ್ರು, ರಾಮನ ಜಪ ಮಾಡ್ಕೊಂಡು ಹೋಗ್ತಾ ಇದ್ರು. ಆಗ ಇವ್ರುಗಳು ಒಂದು ಅನುಮಾನ ಇದೆ, ಗಾಂಜಾ ಹೊಡೆದಿದ್ರ ಅನ್ನೋ ಅನುಮಾನ ಇದೆ. ಆ ಹುಡುಗರು ಕಾರ್ನ ಅಡ್ಡ ಹಾಕಿ ಅಲ್ಲಿ ನೋಡಿ ಅಲ್ಲಿ ದಾಂಧಲೆ ಮಾಡಿರೋದು, ರೌಡಿಸಮ್ ಮಾಡಿರೋದು. ಪೊಲೀಸರು ತನಿಖೆ ಮಾಡ್ತಾರೆ. ಜೈ ಶ್ರೀರಾಮ್ ಹೇಳ್ಬೇಕಾ, ಜೈ ಶ್ರೀರಾಮ್ ಹೇಳ್ಬೇಕಾ, ಜೈ ಶ್ರೀರಾಮ್ ನೋ ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲಾ ಏನಕ್ಕೆ ಅಕ್ಬರ್ ಏನಕ್ಕೆ ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ, ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು, ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು, ಬರ್ತೀರಾ ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು. ಏನು ಜೈ ಶ್ರೀರಾಮ್ ಹೇಳ್ಬೇಕಾ, ಜೈ ಶ್ರೀರಾಮ್ ಹೇಳ್ಬೇಕಾ, ಜೈ ಗುರು ಜೈ ಶ್ರೀರಾಮ್ ನೋ ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲಾ ಏನಕ್ಕೆ ಅಕ್ಬರ್ ಏನಕ್ಕೆ ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ, ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು, ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು, ಬರ್ತೀರಾ ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು. ನಾವು MS ಪಾಳ್ಯ ಸೈಡ್ ಪಾಸ್ ಆಗಬೇಕಾದ್ರೆ ಬೆಟ್ಟಳ್ಳಿ ಬಸ್ ಸ್ಟಾಪ್ ಮುಂದೆ ಫ್ಲಾಗ್ ಕೈಲಿ ಹಿಡ್ಕೊಂಡು ಹೋಗಿದ್ದಕ್ಕೆ ಇಬ್ರು ಮುಸ್ಲಿಮ್ಸ್ ಅವ್ರು ಬಂದರು. ಗಾಡಿಯಲ್ಲಿ ಬಂದ್ಬಿಟ್ಟು ಕೆಟ್ಟ ಮಾತಲ್ಲಿ ಬೈದರು, ಅಲ್ಲ ಹೋಗ್ಬರ್ ಬೋಲೋ ಅಂದರು. ನಾವು ಯಾಕೆ ಹೇಳ್ಬೇಕು ಅಲ್ಲ ಹೋಗ್ಬರ್, ಇದು ನಮ್ಮ ಹಬ್ಬ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಫ್ಲಾಗ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಬಂದು ಕಾರ್ ಹತ್ಬೇಕಾದ್ರೆ ಇನ್ನೂ 3 ಜನ ಕರ್ಕೊಂಬರ್ಬೇಕಾದ್ರೆ ಒಬ್ಬನ ಕೈಲಿ ದೊಣ್ಣೆ ಇತ್ತು. ಅಟ್ಯಾಕ್ ಮಾಡಿದ್ದು ಟೋಟಲ್ 5 ಜನ ಸರ್. ನಾವು MS ಪಾಳ್ಯ ಸೈಡ್ ಪಾಸ್ ಆಗಬೇಕಾದ್ರೆ GKVK ಇಂದ MS ಪಾಳ್ಯ ಕಡೆಗೆ ಹೋಗ್ತಾ ಇದ್ರಿ, 2 ವೀಲರ್ ಗಾಡಿನ ನೋಡೋಕೆ ಅಂತ ಸೆಕೆಂಡ್ ಶೋರೂಮ್ಗೆ. ಅವಾಗ ರಾಮ್ಜಿದು ಧ್ವಜ ಇಟ್ಕೊಂಡಿದ್ರಿ ನಾವು. ಅವ್ರು ಬಂದ್ಬಿಟ್ಟು ನಮ್ಗೆ ಫಸ್ಟ್ ಅಡ್ಡ ಹಾಕಿದ್ರು ಗಾಡಿನ. ಅಡ್ಡ ಹಾಕಿದ ತಕ್ಷಣ ಇದು ಮುಟ್ಟಂಗಿಲ್ಲ, ಇದು ಏನಂತಾರೆ ಫಸ್ಟು ಜೈ ಶ್ರೀರಾಮ್ ಹೇಳಂಗಿಲ್ಲ, ಅಲ್ಲ ಅಕ್ಬರ್ ಅನ್ನಿ ಅಂತ ಹೇಳಿದ್ರು. ನಾವು ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ರಿ ಸರ್. ಅಷ್ಟೊತ್ತಿಗೆ ಅವ್ನು ಹೊಡೆಯೋಕ್ಕೆ ಅಂತ ಹಿಂಗೆ ಮಾಡಿದ್ದಾನೆ ಆ್ಯಕ್ಷನು. ನಾವು ಸುಮ್ಮನೆ ಇದ್ರಿ. ಆದಮೇಲೆ ನಮ್ಮ ಫ್ರೆಂಡು ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಫ್ರೆಂಡ್ ಅಂದ, ನಾವು ನಿಮ್ಮ ಹಬ್ಬಕ್ಕೆ ಬರೋದಿಲ್ಲ, ನಮ್ಮ ಹಬ್ಬಕ್ಕೆ ಏನಕ್ಕೆ ನೀವು ಬರ್ತಾ ಇದ್ದೀರಾ ಅಂತ. ನಾವು ಗಾಡಿಯಿಂದ ಇಳಿದ್ರಿ ಸರ್ ಅಷ್ಟೇ. ಇಳಿದ ತಕ್ಷಣ ಗಾಡಿ ಟ್ರಾಫಿಕ್ ಆಯ್ತಾ ಇದೆ ಅಂದ್ಬಿಟ್ಟು ನಾವು ಸೈಡ್ಗೆ ಹಾಕೋಕೆ ಹೋದೆ. ಹಿಂದೆಯಿಂದ ಬಂದ್ಬಿಟ್ಟು ನಮ್ಮ ತಲೆಗೆ ಹೊಡೆದಿದ್ದಾನೆ. ತಿರ್ಗಾ ನಮ್ಮ ಫ್ರೆಂಡುಗೆ ಮೂಗುಗೆ ಹೊಡೆದಿದ್ದಾರೆ, ಇನ್ನೊಬ್ಬನಿಗೆ ಕಾಲಿಗೆಲ್ಲ ಹೊಡೆದಿದ್ದಾರೆ. ಅವ್ನ ಕಾಲಿಗೆ ಏನೂ ಆಗಿಲ್ಲ, ಬರೀ ಮೂಗುಗೆ ಅವ್ನಿಗೆ ಬ್ಲಡ್ಡು ಜಾಸ್ತಿ ಬರ್ತಾ ಇದೆ. ಆಮೇಲೆ ಅಲ್ಲಿ ಈ ಬೇರೆ ಸಿಚುವೇಶನ್ ಏನಾಯ್ತು ಅಂದ್ರೆ ಲೈಕ್ ಜನಗಳೆಲ್ಲ ಇದ್ರು, ಯಾರು ಹೆಲ್ಪ್ಗೆ ಬಂದಿಲ್ಲ, ಏನಿಲ್ಲ, ಹಂಗೆ ಹೊರಟೋದ್ರು ಎಲ್ಲಾರು. ಈಗ ನೀವು 3 ಜನ ಇದ್ವಿ ಕಾರಲ್ಲಿ. ಹೌದು. ಅವರು ಸ್ಟಾರ್ಟಿಂಗ್ ಬಂದವರು ಇಬ್ರು. ಮತ್ತೆ ಅವಾಗ ಅವರು ಕಾರ್ ಮೂವ್ ಮಾಡ್ಬೇಕಂತ ಹೋದಾಗ 5 ಇಂದ 6 ಮೆಂಬರ್ಸ್ ಅಲ್ಲಿ ಮುಸ್ಲಿಂ ಅವರು ಎಲ್ಲಾರು ಬಂದಿದ್ದಾರೆ. ಹೌದು. ಅವರೆಲ್ಲರೂ ಸೇರ್ಕೊಂಡು ನಿಮ್ಮ ಮೇಲೆ ಲೈಕ್ ಒಬ್ಬ ಬಂದು ಹೊಡೆದಿರೋದು, ಅದು ಇಂದ ಇನ್ನೆಲ್ಲ ಜೊತೆಲಿ ಬಂದಿದ್ದಾರೆ ಅವ್ರಿಗೆ. ಟೋಟಲ್ 3 ಜನ 4 ಜನ ಆ ದೊಣ್ಣೆದಲ್ಲಿ ಹೊಡೆದಿರೋದು ಸರ್. ಎಲ್ಲರಿಗೂ. ವಿನಾಯಕ್ಗೆ ಯಾವ್ದು ಹೊಡೆದ್ರು ಗೊತ್ತಿಲ್ಲ, ಅಂದ್ರೆ ಅವ್ನಿಗೆ ಮೂಗು ಗೇಟ್ ಆಗಿದೆ, ಅವನಿಗೂ ಗೊತ್ತಿಲ್ಲ. ಅವ್ನಿಗೆ ಹೊಡೆದಿದ ತಕ್ಷಣ ಅಲ್ಲಿ ಕುತ್ಕೊಂಡಿದ್ದಾನೆ ಅವನು. ಆಮೇಲೆ ಇವತ್ತಿನ ದಿವಸ ವಿದ್ಯಾರಣ್ಯಪುರ ಸ್ಟೇಷನಲ್ಲಿ ಒಂದು 295A, 298, 324, 326, 506 ಮತ್ತು ರೈಟಿಂಗ್ ಕೇಸಸ್ ಸೇರಿ ಒಂದು FIR ರಿಜಿಸ್ಟರ್ ಆಗಿದೆ. ಈ ಕೇಸ್ನಲ್ಲಿ 3 ಜನ ಒಂದು ಕಮ್ಯುನಿಟಿಗೆ ಸೇರಿದವರು. ಅವರು ಕಾರ್ನಲ್ಲಿ ಹೋಗೋ ಸಮಯದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಒಂದು ಬಾವುಟ ಕಿಟಕಿಯಿಂದ ಆಚೆ ಮಾಡಿದ್ದಾರೆ. ಆ ಸಮಯದಲ್ಲಿ 2 ಜನ ಬೈಕ್ನಲ್ಲಿ ಬಂದುಬಿಟ್ಟು ಅವ್ರಿಗೆ ಅಡ್ಡ ಹಾಕಿಬಿಟ್ಟು, ನೀವು ಜೈ ಶ್ರೀರಾಮ್ ಯಾಕೆ ಕೂಗ್ತಾ ಇದ್ದೀರಾ, ನೀವು ಕೂಗಬಾರ್ದು, ನೀವು ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಜಗಳ ತೆಗೆದಿದ್ದಾರೆ. ಆ ಜಗಳ ತೆಗೆದ ನಂತರ ಇವ್ರು ಕಾರಿಂದ ಇಳಿದಾಗ ಅವರು ಓಡೋಗಿದ್ದಾರೆ. ಮತ್ತು ಇನ್ನು 3 ಜನ ಜೊತೆ ಬಂದುಬಿಟ್ಟು 5 ಜನ ಸೇರಿ ಇವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟ್ ಮಾಡೋದ್ರಿಂದ ಒಬ್ಬರಿಗೆ ಮೂಗು ಸ್ವಲ್ಪ ಇದು ಇಂಜುರಿ ಆಗಿದೆ. ಸೊ ಆ ಬೇಸಿಸ್ ಮೇಲೆ ನಾವೀಗ FIR ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ 295A ಸೆಕ್ಷನ್ ಕೂಡ ಆ್ಯಡ್ ಮಾಡಿದ್ದೀವಿ. ಮತ್ತು ಈಗ ನಮ್ಮದು ತನಿಖೆ ನಡೀತಾ ಇದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರು 5 ಜನ ಅಪರಿಚಿತರು ಅವ್ರಿಗೆ ಹಲ್ಲೆ ಮಾಡಿದ್ದಾರೆ
ಅವ್ರದ್ದು ಐಡೆಂಟಿಟಿನ ನಾವು ಅಸರ್ಟೈನ್ ಮಾಡ್ತಾ ಇದ್ದೀವಿ ಮತ್ತು ಅವ್ರದ್ದು ಆದಷ್ಟು ಬೇಗ ಈಗ ಅರೆಸ್ಟಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರದ್ದು ಇನ್ನೂ ಹೆಸರು ಮತ್ತು ಡೀಟೇಲ್ಸ್ ಗೊತ್ತಾಗಿಲ್ಲ. 2 ಜನ ಐಡೆಂಟಿಫೈ ಆಗಿದ್ದಾರೆ. ಈಗ ಅವ್ರದ್ದು ಓಕೆ, ಇನ್ನು ಈ ಘಟನೆ ಆಗ್ತಾ ಇದ್ದಂತೆ ಹಲ್ಲೆಗೊಳಗಾದವರು ಕೇಸ್ನ ಕೂಡ ದಾಖಲು ಮಾಡಿದ್ದಾರೆ. ಏನಿದೆ FIR ನಲ್ಲಿ ಅಂಶ ಅಂತ ನೋಡ್ತಾ ಹೋಗೋಣ. ಕೇಸಿನ ಫಿರ್ಯಾದಿದಾರ ಡಿ ಪವನ್ ಕುಮಾರ್ 17ನೇ ತಾರೀಕು 4ನೇ ತಿಂಗಳು 2024 ಅಂದ್ರೆ ನಿನ್ನೆ ಠಾಣೆಗೆ ಹಾಜರಾಗಿ ಕೊಟ್ಟಿರುವ ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ, ಫಿರ್ಯಾದುದಾರರು ಅವರ ಸ್ನೇಹಿತರಾದ ಬಿ ನಾಯಕ್ ಮತ್ತು ರಾಹುಲ್ ಅನ್ನೋರ ಜೊತೆಯಲ್ಲಿ ಚಿಕ್ಕಬೆಟ್ಟಹಳ್ಳಿ ರಸ್ತೆಯಲ್ಲಿ ಇವತ್ತು ಮಧ್ಯಾಹ್ನ ಸುಮಾರು 3:20ರಲ್ಲಿ ಟೊಯೋಟೋ ಕಾರ್ನಲ್ಲಿ ಹೋಗ್ತಾ ಇದ್ರು. ತಮ್ಮ ಕಾರ್ನಲ್ಲಿ ಅವರು ಶ್ರೀರಾಮನ ಫ್ಲಾಗ್ ಕಟ್ಟಿದ್ದು ಇದನ್ನು ನೋಡಿದ 2 ಆಸಾಮಿಗಳು ಅಪಾಚಿ ಬೈಕ್ನಲ್ಲಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಾರೆ. ಅಲ್ಲಾಹು ಅಕ್ಬರ್ ಅಂತ ಕೂಗಬೇಕು ಅಂತ ಬಲವಂತ ಪಡಿಸಿದ್ದು ಫಿರ್ಯಾದುದಾರರು ಮತ್ತು ಅವರ ಸ್ನೇಹಿತರು ಕೂಗಲ್ಲ ಅಂತ ಹೇಳಿದಾಗ ಇವರು ಕಾರ್ನಿಂದ ಇಳಿದು ಗಲ್ಲಿಗೆ ಎಲ್ಲಿಗೋ ಹೋಗಿ ಬರ್ತಾರೆ. ಇವ್ರ ಜೊತೆಯಲ್ಲಿ ಬಂದು ಇನ್ನೊಂದು 3 ಜನ ಸೇರ್ಕೊಂಡು ಎಲ್ಲರೂ ಸೇರಿ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ ಅಂತ. ನೋ ಜೈ ಶ್ರೀರಾಮ್, ಓನ್ಲಿ ಅಲ್ಲಾ. FIRನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕೇಸಿನ ಫಿರ್ಯಾದುದಾರ ಡಿ ಪವನ್ ಕುಮಾರ್ ದಿನಾಂಕ 17/4/2024ರಂದು ಠಾಣೆಗೆ ಹಾಜರಾಗಿ ಕೊಟ್ಟಿರುವ ದೂರಿನ ಸಾರಾಂಶ ಅಂದ್ರೆ, ಫಿರ್ಯಾದುದಾರರು ಅವರ ಸ್ನೇಹಿತರಾದ ಬಿನಾಯಕ ಮತ್ತು ರಾಹುಲ್ ಎಂಬುವರ ಜೊತೆಯಲ್ಲಿ ಚಿಕ್ಕಬೆಟ್ಟಹಳ್ಳಿ ರಸ್ತೆಯಲ್ಲಿ ಇಂದು ಮಧ್ಯಾಹ್ನ ಸುಮಾರು 3:20 ಗಂಟೆಯಲ್ಲಿ ಟೊಯೋಟೋ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಇವರು ತಮ್ಮ ಕಾರಿನಲ್ಲಿ ಜೈ ಶ್ರೀರಾಮ್ನ ಫ್ಲಾಗ್ ಕಟ್ಟಿದ್ದು ಇದನ್ನು ನೋಡಿದ 2 ಆಸಾಮಿಗಳು ಅಪಾಚಿ ಬೈಕ್ನಲ್ಲಿ ಇಬ್ಬರ ಬಳಿಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಾರೆ. ಅಲ್ಲಾಹು ಅಕ್ಬರ್ ಅಂತ ಕೂಗಬೇಕು ಅಂತ ಬಲವಂತಪಡಿಸಿದ್ದು ಫಿರ್ಯಾದುದಾರರು ಮತ್ತು ಅವರ ಸ್ನೇಹಿತರು ಹಾಗೆ ಕೂಗೋದಿಲ್ಲ ಅಂತ ಹೇಳಿದಾಗ ಇವರು ಕಾರಿಂದ ಇಳಿದು ಗಲ್ಲಿಗೆ ಹೋದಾಗ ಇವರ ಜೊತೆಯಲ್ಲೇ ಬಂದು ಇತರೆ 3 ಜನ ಆಸಾಮಿಗಳು ಸೇರಿಕೊಂಡು ಎಲ್ಲರೂ ಸೇರಿ ದೊಣ್ಣೆಯಿಂದ ಫಿರ್ಯಾದುದಾರರು ಮತ್ತು ಅವರ ಸ್ನೇಹಿತರ ಮೇಲೆ ಹಲ್ಲೆ ಮಾಡಿದ್ದು ರಾಹುಲ್ ತಲೆಗೆ ಪೆಟ್ಟು ಬಿದ್ದಿದೆ. ಫಿರ್ಯಾದುದಾರ ಪವನ್ ಮೂಗಿನ ಮೂಳೆ ಮುರಿದು ರಕ್ತಸ್ರಾವ ಆಗಿದೆ ಹಾಗೂ ಗಾಯಗಳಾಗಿದೆ. ಸದರಿ ಆಸಾಮಿಗಳು ಪುನಃ ಹಲ್ಲೆ ಮಾಡೋಕೆ ಬಂದಾಗ ಫಿರ್ಯಾದುದಾರರು ಮತ್ತು ಅವರ ಸ್ನೇಹಿತರು ಅಲ್ಲಿಂದ ತಪ್ಪಿಸಿಕೊಂಡು ಓಡ್ ಬಂದಿದ್ದಾರೆ. ಸದರಿ ಆಸಾಮಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೊಟ್ಟ ದೂರು ಇತ್ಯಾದಿ.